ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ ವಿಷಯ ಗೊತ್ತಾಗಿರುತ್ತೆ ಅಲ್ಲ. ಇವತ್ತು 4000 ವಾಚ್ ಅವರ್ನ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ನಾನು ಸಿಂಪಲ್ ಆಗಿ ಒಂದು ಟಿಪ್ ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಸೆಟ್ಟಿಂಗ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಜಸ್ಟ್ ನಾನು ಏನು ಪ್ರಾಕ್ಟಿಕಲ್ ಆಗಿ ನನಗೆ ವರ್ಕ್ ಆಗಿದೆ ಅಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಆಯ್ತಾ, ನಿಮ್ಗೂ ಏನಾದ್ರೂ ಇದೇ ತರ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ನಾನು ಲೈವ್ ಮಾಡ್ತಿರೋವಾಗ್ಲೆಲ್ಲರೂ ಕೇಳ್ತಾ ಇದ್ರು ವಾಚ್ ಅವರ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಟಿಪ್ಸ್ ಹೇಳಿ. ಯಾಕೆಂದ್ರೆ ಎಷ್ಟೇ ಕಷ್ಟಪಟ್ಟರು ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ, ತುಂಬಾನೇ ಹಿಂಸೆ ಆಗುತ್ತೆ. ಯಾಕಂದ್ರೆ ಇರೋದು ಒಂದೇ ವರ್ಷ ಟೈಮ್ ಅಲ್ಲ, ಒಂದು ವರ್ಷ ಟೈಮ್ ಒಳಗಡೆ ನಮ್ಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಯ್ತು ಅಂದ್ರೆ ಮಾನಿಟೈಸೇಷನ್ ಆಗತ್ತೆ. ಅದಾದ್ಮೇಲೆ ಆಗಲ್ಲ ಅಂತ ಏನು ಇಲ್ಲ. 4000 1 ವರ್ಷದೊಳಗಡೆನೆ ಆಗ್ಬೇಕು. ಅದಾದ್ಮೇಲೆ 1 ವರ್ಷ ಆಗೋದ್ಮೇಲೆ ಏನು ಮಾನಿಟೈಸೇ ಆಗಲ್ಲ ಅನ್ನೋ ತರ ಏನು ಇಲ್ಲ. ವರ್ಷ ಆದ್ಮೇಲೆ ಕೂಡ ಎಷ್ಟೇ ವರ್ಷ ಆದ್ರೂ ಕೂಡ ಮಾಡ್ಕೊಬಹುದು. 365 ಡೇಸ್ ಒಳಗಡೆ 4000 ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು ಅಷ್ಟೇನೆ. 365 ಆಗಿ 366 ಆಗತ್ತೆ ಅಲ್ಲ, ಅವತ್ತಿನ ದಿನಕ್ಕೆ ಫಸ್ಟ್ ದಿನದ ಏನ್ ವಾಚ್ ಅವರ್ ಇರುತ್ತೆ ಅಲ್ಲ ಅದು ಲೆಸ್ ಆಗ್ತಾ ಬರುತ್ತೆ. ತುಂಬಾ ಜನಕ್ಕೆ ಅದು ಕೂಡ ಗೊತ್ತಿಲ್ಲ. ವಾಚ್ ಅವರ್ ಲೆಸ್ ಆಗ್ತಿದೆ ಅಂತ ಅನ್ಕೋತಾ ಇರ್ತಾರೆ. ಯಾಕೆ ಲೆಸ್ ಆಗ್ತಿದೆ ಅಂತಂದ್ರೆ ನೀವು ಯಾವಾಗ ಏನು ಚಾನೆಲ್ ನ ಸ್ಟಾರ್ಟ್ ಮಾಡಿದೀರಾ ಅನ್ನೋದನ್ನ ನೋಡಿ. ಆ ಡೇಟ್ ಇಂದ 365 ಡೇಸ್ ಟೈಮ್ ಇರುತ್ತೆ. ಅದಾದ್ಮೇಲೆ ಒಂದೊಂದ್ ದಿನ ಹೋದಂಗೆಲ್ಲಾನು ಒಂದೊಂದ್ ದಿನ ಹಿಂದೆ ಅದು ಲೆಸ್ ಆಗ್ತಾ ಬರ್ತಾ ಇರುತ್ತೆ ವಾಚ್ ಅವರ್. ಅವಾಗ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಜಾಸ್ತಿ ವಾಚ್ ಅವರ್ ಬಂದಿದೆ ಅಂತಂದ್ರೆ ಇವಾಗ ಏನಾದ್ರು ಕಮ್ಮಿ ಬರ್ತಿದೆ ಅಂತ ಅಂದಾಗ ಫಸ್ಟ್ ಏನ್ ಬಂದಿರುತ್ತಲ್ಲ ಜಾಸ್ತಿ ವಾಚ್ ಅವರ್ ಅದು ಲೆಸ್ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೇನೆ ಆದಷ್ಟು ಬೇಗ ಎಲ್ಲಾರು ವರ್ಷದ ಒಳಗಡೆ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಹೆಂಗೆ ವರ್ಷದೊಳಗಡೆ ಮುಗಿಸ್ಕೊಳ್ಳೋದು, ನಮಗೆ ಆಗ್ತಾ ಇಲ್ಲ, ನಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಸಿಂಪಲ್ ಆಗಿ ಒಂದು ಟಿಪ್ ನ ಹೇಳ್ತೀನಿ ನಾನು. ಇದನ್ನ ಟ್ರೈ ಮಾಡಿ, ನಾನು ಕೂಡ ಟ್ರೈ ಮಾಡಿದೀನಿ. ನಾನು ಎಲ್ಲರಿಗೂ ಕೂಡ ಅದನ್ನೇ ಹೇಳ್ತೀನಿ. ಅದೇನು ಅಂತಂದ್ರೆ ಲಾಂಗ್ ವಿಡಿಯೋಸ್ ನ ಹಾಕೋದು. ನೀವು ಜಾಸ್ತಿ ಏನ್ ಮಾಡ್ತೀರಾ ಅಂದ್ರೆ ಲಾಂಗ್ ವಿಡಿಯೋಸ್ ಕಡೆ ಫೋಕಸ್ ಕೊಡಲ್ಲ. ತುಂಬಾ ಜನ ನೋಡ್ತೀನಿ ನಾನು ಲಾಂಗ್ ವಿಡಿಯೋಸ್ ಹಾಕೋದೇ ಇಲ್ಲ, ಬರೀ ಶಾರ್ಟ್ಸ್ ಗಳನ್ನ ಹಾಕೊಂಡು ಹೋಗ್ತಿರ್ತಾರೆ. ಶಾರ್ಟ್ಸ್ ಗಳಿಂದ ನಿಮ್ಗೆ ಪ್ರಯೋಜನ ಇಲ್ಲ. ಶಾರ್ಟ್ಸ್ ಗಳಿಂದ ಮಾನಿಟೈಸ್ ಆಗೋದು ಅಂದ್ರೆ ತುಂಬಾನೇ ಕಷ್ಟ. ಅದು 100 ಜನದಲ್ಲಿ ಒಬ್ರಿಗಾದ್ರೆ ಹೆಚ್ಚು. ಶಾರ್ಟ್ಸ್ ಇಂದ 10 ಮಿಲಿಯನ್ ವ್ಯೂಸ್ ನ ಕಂಪ್ಲೀಟ್ ಮಾಡ್ಕೊಂಡು ವಾಚ್ ಅವರ್ ಮಾಡ್ಕೊಳ್ಳೋದು. ಅದೇ ಏನಾದ್ರೂ ನೀವು ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ ಅಂತಂದ್ರೆ ದಿನಕ್ಕೊಂದು ಶಾರ್ಟ್ಸ್ ಹಾಕೊಳ್ಳಿ. ಅದೇ ತರ ಡೈಲಿ ಹಾಕೋದಕ್ಕೂ ಕಷ್ಟ ಆಗತ್ತೆ. ನಾನಂತೂ ವಾರಕ್ಕೆ 5 ವಿಡಿಯೋ ಹಾಕ್ತಾ ಇದ್ದೆ, ಕಂಪಲ್ಸರಿ 5 ವಿಡಿಯೋ ನಾನು ಗ್ಯಾರಂಟಿ ಹಾಕ್ತಾ ಇದ್ದೆ. ಆ ತರ ನೀವು ಕೂಡ ಪ್ಲಾನ್ ಮಾಡ್ಕೊಳ್ಳಿ. ವಾರದಲ್ಲಿ 5 ವಿಡಿಯೋ ಆದ್ರೂ ಹಾಕೋ ತರ. ಇಲ್ಲ ನಮ್ಮಿಂದ ಸಾಧ್ಯ ಅಂದ್ರೆ ವಾರಕ್ಕೆ 7 ವಿಡಿಯೋನು ಹಾಕಿ, 7 ದಿನಕ್ಕೆ 7 ವಿಡಿಯೋನು ಹಾಕಿ. ನಿಜವಾಗ್ಲೂ ಈ ಟ್ರಿಕ್ಸ್ ಈ ಟಿಪ್ಸ್ ವರ್ಕ್ ಆಗುತ್ತೆ. ನನಗೆ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ತೋರಿಸ್ತೀನಿ ಕೂಡ ನನಗೆ ಎಷ್ಟು ವಾಚ್ ಅವರ್ಗಳು ಬಂದಿದೆ ಒಂದೊಂದು ವಿಡಿಯೋ ಇಂದ ಅಂತ ಅನ್ಬಿಟ್ಟು. ಏನ್ ಗೊತ್ತಾ, ಮತ್ತೆ ಏನು ವಿಡಿಯೋನ ಲಾಂಗ್ ವಿಡಿಯೋಸ್ನ ಮಾಡ್ತಿರಲ್ಲ, ಲಾಂಗ್ ವಿಡಿಯೋಸ್ನ ಸ್ವಲ್ಪ ಲೆಂತಿ ಆಗಿ ಮಾಡಿ. ಲೆಂತಿ ಅಂದ್ರೆ 20 to 30 ಮಿನಿಟ್ಸ್ ವರ್ಗುನು ವಿಡಿಯೋನ ಮಾಡಿ. ಹಂಗಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಏನೋ ಸಿಕ್ಪಾಕಿದ್ದನ್ನೆಲ್ಲ ತುಂಬ್ಸಕ್ ಹೋಗ್ಬೇಡಿ. ವಿಡಿಯೋದಲ್ಲಿ ಏನಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡಿ. ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡುವಾಗ ನಿಮ್ಗೆ ಯಾವ್ದಕ್ಕಾದ್ರೂ ಒಂದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಗೊತ್ತಾ, ಆ ಕಂಟೆಂಟ್ ನ ನೀವು ಮತ್ತೆ ಟ್ರೈ ಮಾಡಿ. ಆ ಕಂಟೆಂಟ್ ಜನಗಳಿಗೆ ಇಷ್ಟ ಆಗ್ತಿದೆ, ನಿಮ್ಮನ್ನ ಆತರ ನೋಡೋದಕ್ಕೆ ಅವ್ರು ಇಷ್ಟ ಪಡ್ತಿದ್ದಾರೆ ಅಂದಾಗ ನೀವು ಅದನ್ನ ಪ್ರತಿ ವಾರದಲ್ಲಿ 1-2 ಸಲ ಆದ್ರೂ ಅದೇ ಕಂಟೆಂಟ್ ನೇ ಟ್ರೈ ಮಾಡ್ತಾ ಇರಿ. ಸೇಮ್ ಆಸ್ ಇಟ್ ಈಸ್ ಅದು ಹೆಂಗಿದೆ ಹಂಗಂಗೆ ತಗೊಂಬಂದ್ ತುಂಬಿಸಿ ಅಂತಲ್ಲ, ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂಚೂರು ಏನಾದ್ರು ಚೇಂಜಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಬೇರೆ ತರ ಸ್ಟೈಲಿಶ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವುದೇ ವಿಷಯನ ಆಗ್ಲಿ, ಇವಾಗ ಒಂದು ಅಡಿಗೆ ಮಾಡ್ತಿರೋರೇ ಆಗ್ಲಿ ಅಥವಾ ವ್ಲಾಗ್ ಮಾಡ್ತಿರೋರೇ ಆಗ್ಲಿ, ನಿಮ್ಗೆ ಯಾವ್ದು ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿ ಅದೇ ತರ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವಾಗ ನಿಜವಾಗ್ಲೂನು ವಾಚ್ ಅವರ್ ಬೇಗನೆ ಕಂಪ್ಲೀಟ್ ಮಾಡ್ಕೊಬಹುದು. ಅದರಲ್ಲೂ 20 to 30 ನಿಮಿಷ ಏನಾದ್ರೂ ಟೈಮ್ ಇತ್ತು ಅಂದ್ರೆ ಲೆಂತ್ ಇತ್ತು ನಿಮ್ಮ ವಿಡಿಯೋದು ಅಂತಂದ್ರೆ ಬೇಗ ಕಂಪ್ಲೀಟ್ ಆಗತ್ತೆ. ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ನನ್ನ ವಿಡಿಯೋಗೆ ಎಷ್ಟು ಆತರ ಲೆಂತಿ ವಿಡಿಯೋಗಳಿಗೆ ಎಷ್ಟೆಲ್ಲ ವಾಚ್ ಅವರ್ ಬರ್ತಿತ್ತು ಅಂತ ಅನ್ಬಿಟ್ಟು ನಾನು ಆ ತರನೇನೆ. ನಾನು ನಿಜವಾಗ್ಲೂ ಏನು ಈ ಲೈವ್ ಬಗ್ಗೆ ಎಲ್ಲ ನನಗೆ ಗೊತ್ತಿರ್ಲಿಲ್ಲ ಅಂತಂದಿದ್ರೆ ನಾನು ಲಾಂಗ್ ವಿಡಿಯೋಸ್ ಇಂದಾನೇ ನಾನು 4000 ವಾಚ್ ಅವರ್ ನ ಕಂಪ್ಲೀಟ್ ಮಾಡಿ ಮಾನಿಟೈಸ್ ಕೂಡ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನನಗೆ ಅವಾಗ ಏನು ಯಾರೋ ಹೇಳಿದ್ರು ಲೈವ್ ಮಾಡಿದ್ರೆ ಬೇಗ ಆಗತ್ತೆ ಅಂತ ಅನ್ಬಿಟ್ಟು, ಹಂಗಾಗಿ ನಾನು ಲೈವ್ಗೆ ಹೋಗ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇದ್ರಲ್ಲೇ ಮಾಡ್ಕೋತಾ ಇದ್ದೆ. ನನ್ಗೆ ಅವಾಗ್ಲೂ ಕೂಡ ಲೈವ್ ಬರೋಷ್ಟೊತ್ತಿಗೆ ನನಗೆ 1,500 ವಾಚ್ ಅವರ್ ಆಗೋಗಿತ್ತು. ಆಲ್ರೆಡಿ ನಾನು ಮುಗಿಸ್ಕೊಂಡಿದ್ದೆ. ಇನ್ ಎಷ್ಟಿತ್ತು 2,500 ವಾಚ್ ಅವರ್ ಇನ್ನೊಂದ್ 2-3 ತಿಂಗಳಲ್ಲಿ ನಾನು ಮಾಡ್ಕೊಂತಾ ಇದ್ದೆ. ಆಗ್ತಾ ಇತ್ತು ನನಗೆ ಗ್ಯಾರಂಟಿ. 1 ತಿಂಗಳು ಹೆಚ್ಚು ಕಡಿಮೆ ಆಗ್ತಿತ್ತೇನೋ, ಆದ್ರೆ ನಾನು ಗ್ಯಾರಂಟಿ ಮಾಡ್ಕೋತಾ ಇದ್ದೆ. ಆದ್ರೆ ಆ ಟೈಮಲ್ಲಿ ಸಡನ್ ಆಗಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ನಾನು ಲೈವ್ ಬಂದೆ. ಲೈವ್ ಇಂದ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಯ್ತು. ನಿಮ್ಗೆ ಅಷ್ಟಕ್ಕೂ ವಿಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ಲೈವ್ ಇಂದ ಕೂಡ ನೀವು ವಾಚ್ ಅವರ್ನ ಬೇಗನೆ ಕಂಪ್ಲೀಟ್ ಮಾಡ್ಕೊಬಹುದು. ಲೈವ್ ವೈರಲ್ ಹೋಗ್ಬೇಕು ಅಷ್ಟೇನೆ. ಆದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದೀನಿ, ಲೈವ್ ಮಾಡೋದ್ರಿಂದ ಏನು ಚಾನಲ್ ಮೇಲೆ ಎಂತ
ಪ್ರಭಾವ ಆಗುತ್ತೆ ಅಂತಂದ್ರೆ ನಿಮಗೆ ಲೈವ್ ಇಂದಾನೇ ಸಬ್ಸ್ಕ್ರೈಬರ್ ಬರ್ತಾ ಇರೋದ್ರಿಂದ ಮತ್ತೆ ವಾಚ್ ಓವರ್ ಅದರಲ್ಲೇ ಬರ್ತಾ ಇರುತ್ತೆ. ನೀವು ಅವಾಗ ಏನ್ ಮಾಡ್ತೀರಾ, ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಬಿಡ್ತೀರಾ, ಲಾಂಗ್ ವಿಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ. ಆಮೇಲೆ ನೆಕ್ಸ್ಟ್ ನೀವು ಡಾಲರ್ ಮಾಡ್ಕೊಳ್ಳೋ ಟೈಮಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಲೈವ್ ಮಾಡ್ತಾ ಇರೋರು ವರ್ಷ ಆದ್ರೂ ಕೂಡ ಡಾಲರ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾನು ಕೂಡ ಅದೇ ತಪ್ಪನೆ ಮಾಡಿದ್ದಕ್ಕೆ ಇವತ್ತಿನ್ನೂ ನನಗೆ ಡಾಲರ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಲೈವ್ ಮಾಡಕ್ ಹೋಗ್ಬೇಡಿ, ಲೈವ್ ಬಿಟ್ಟು ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ. ಲಾಂಗ್ ವಿಡಿಯೋಸ್ಗಳನ್ನ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಅದೊಂಥರ ಲಾಂಗ್ ಟೈಮಲ್ಲಿ ನಿಮ್ಗೆ ಸಪೋರ್ಟ್ಗೆ ಕೈ ಹಿಡಿಯುತ್ತೆ. ಇವತ್ತು ಹಾಕಿರೋ ವಿಡಿಯೋ ಇವತ್ತೇ ಓಡ್ಬೇಕು ಅಂತ ಇಲ್ಲ, ಆ ವಿಡಿಯೋ ಇನ್ ಯಾವಾಗಾದ್ರೂ ಬೇಕಾದ್ರೂ ರನ್ ಆಗ್ಬೋದು, ಅದು ಯಾವಾಗ ಬೇಕಾದ್ರೂ ನಿಮ್ಗೆ ವ್ಯೂಸ್ ಬರ್ಬೋದು. ಅದರಿಂದ ನಿಮ್ಗೆ ಡಾಲರ್ ಕಂಪ್ಲೀಟ್ ಮಾಡ್ಕೊಳಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಲಾಂಗ್ ವಿಡಿಯೋಸ್ ನ ಹಾಕಿ. ಲಾಂಗ್ ವಿಡಿಯೋಸ್ ನ ಮಾನಿಟೈಸ್ ಆಗೋ ತನಕ ನೀವು ಸ್ವಲ್ಪ ಲೆಂತಿ ವಿಡಿಯೋಸ್ 20 ರಿಂದ 30 ನಿಮಿಷದವರೆಗೂ ಬರೋ ತರ ವಿಡಿಯೋಸ್ ನ ಹಾಕಿ. ಅವಾಗ್ಲೇ ಹೇಳ್ದಂಗೆ ಸಿಕ್ಪಾಕಿ ತುಂಬ್ಸಕ್ ಹೋಗ್ಬೇಡಿ. ವಿಡಿಯೋದಲ್ಲಿ ವ್ಯಾಲ್ಯೂಯಬಲ್ ಕಂಟೆಂಟ್ ಇರ್ಲಿ. ಆ ವ್ಯಾಲ್ಯೂ ಕಂಟೆಂಟ್ ಇದ್ದಾಗ ಗ್ಯಾರಂಟಿ ನೋಡ್ತಾರೆ. ನೀವು ಅನ್ಕೊಬಹುದು ಯಾರು ನೋಡ್ತಾರೆ ಅಷ್ಟೊಂದು ಅಂದ್ಬಿಟ್ಟು. ಈಗ ನಾನೇ ತೋರಿಸ್ತೀನಿ, ನನ್ನ ವಿಡಿಯೋನೇ ತೋರಿಸ್ತೀನಿ, ನನ್ನ ವಿಡಿಯೋ ತೋರಿಸ್ಬಿಟ್ಟೆ ಹೇಳ್ತೀನಿ ನಾನು ಎಷ್ಟು ಜನ ನೋಡಿದ್ದಾರೆ, ಎಷ್ಟು ವಾಚ್ ಅವರ್ ಬಂದಿದೆ ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ಅವಾಗ ನಿಮ್ಗೂ ಕೂಡ ಅನ್ಸುತ್ತೆ. ಮಾಡಿ, ನೀವು ಕೂಡ ಲೆಂತ್ ವಿಡಿಯೋ ಮಾಡಿ. ತುಂಬಾ ಕಮ್ಮಿ ವಿಡಿಯೋ, ತುಂಬಾ ಲೆಂತ್ ಕಮ್ಮಿ ಮಾಡಕ್ ಹೋಗ್ಬೇಡಿ. ಸುಮ್ಮನೆ 5 ನಿಮಿಷ 8 ನಿಮಿಷ 10 ನಿಮಿಷ ವಿಡಿಯೋಗಳಿಗೆಲ್ಲ ಏನು ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ ಬೇಗ. ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾನಿಟೈಸ್ ಆಗೋ ತನಕನೂ ಲೆಂತಿ ವಿಡಿಯೋ ಮಾಡಿ. ಮಾನಿಟೈಸ್ ಆದ್ಮೇಲೆ ಬೇಕಿದ್ರೆ ನಿಮ್ಗೆ ಲೆಂತ್ ನ ಕಮ್ಮಿ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಆವಾಗ್ಲೂ ಲೆಂತ್ ಬೇಕು ಅನ್ನೋದೇ ಏನಿಲ್ಲ. ಆಗ ನಮಗೆ ವಾಚ್ ಓವರ್ ಬೇಡದೇ ಇರೋದ್ರಿಂದ ನಮಗೆ ಕಂಟೆಂಟ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಕೊಟ್ರೆ ಸಾಕಾಗಿರುತ್ತೆ. ಅಷ್ಟು ಮಾಡ್ಕೊಂಡೋಗಿ ಇಷ್ಟನ್ನ ಮಾಡಿ, ಈ ಟಿಪ್ಸ್ ನ ನೀವು ಟ್ರೈ ಮಾಡಿ. ನಿಜಾಲು ಹೇಳ್ತೀನಿ, 100% ನಿಮ್ಗೆ ವಾಚ್ ಓವರ್ ಬೇಗ ಕಂಪ್ಲೀಟ್ ಆಗುತ್ತೆ. ಬೇಗನೆ ನೀವು ಕೂಡ ಮಾನಿಟೈಸ್ ಮಾಡ್ಕೊಂತೀರಾ. ನಾನು ಗ್ಯಾರಂಟಿ ಇದು ಏನು 100% ಹೇಳ್ತೀನಿ, ಇದನ್ನ ಗ್ಯಾರಂಟಿ ಕೊಡ್ತೀನಿ ನಾನೇ ಬೇಕಿದ್ರೆ. ಈಗ ನನ್ಗೆ ಯಾವ ವಿಡಿಯೋಗಳಿಗೆ ಎಷ್ಟೆಷ್ಟು ಬಂದಿದೆ ಆ ತರ ಲೆಂತಿ ವಿಡಿಯೋಗಳಿಗೆ ಅಂತ ನಾನು ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ, ನೋಡಿ ಆಯ್ತಾ. ಈಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ಕೆಳಗಡೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯೂ ಆಲ್ ಕೊಡ್ತಾ ಇದ್ದೀನಿ ವೀಡಿಯೋಸ್ಗೆ. ಇಲ್ಲಿ ಮೇಲ್ಗಡೆ ಸಾರ್ಟ್ ಬೈ ಅಂತ ಇದೆಯಲ್ಲ, ಅದರಲ್ಲಿ ಮೋಸ್ಟ್ ವ್ಯೂಡನ್ನ ತೋರಿಸ್ತಾ ಇದ್ದೀನಿ ನಾನು. ಜಾಸ್ತಿ ವ್ಯೂಸ್ ಯಾವುದಕ್ಕೆ ಬಂದಿದೆಯಲ್ಲ ಅದನ್ನು. ಇವೆಲ್ಲನೂ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದು ವೀಡಿಯೋಗಳು. ಈ ಸ್ಟಾರ್ಟಿಂಗಲ್ಲಿ ಹಾಕಿರೋ ವೀಡಿಯೋಗಳು ಇದರಲ್ಲಿ 2 ಮಾತ್ರ ಇತ್ತೀಚೆಗೆ ಹಾಕಿರೋದು. ಈ ಮೇಲ್ಗಡೆ ಏನು ಶಾಪಿಂಗ್ದು ಕಾಣಿಸ್ತಾ ಇದೆ ಅಲ್ಲ, ಇದು ನೋಡಿ ಲೆಂತು 32 ಮಿನಿಟ್ಸ್ ಇದೆ. ಚಿಕ್ಕಪೇಟೆ ಚಿಂದಿ ಮಾರ್ಕೆಟು. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ತೋರಿಸ್ದೆ. ಇವಾಗ ನೋಡಿ, ಆಗಲೇ ಅದಕ್ಕೆ 6300 ವ್ಯೂಸ್ ಹೋಗಿದೆ. 6300 ವ್ಯೂಸ್ಗೆ ನನಗೆ ಬಂದಿರೋದು 490 ವಾಚ್ ಅವರ್. ಒಂದೇ ವಿಡಿಯೋದಲ್ಲಿ 490 ವಾಚ್ ಅವರ್ ಬಂದಿದೆ. ಇದೇ ಥರ ಏನು ಲೆಂತಿ ವಿಡಿಯೋಗಳು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಏನಾದರೂ ಹೋಯ್ತು ಅಂತ ಅಂದ್ಕೊಳ್ಳಿ. ಆವಾಗ ನೀವು 1-2-3 ವಿಡಿಯೋಗಳು ಮಾಡ್ಕೊಂಡ್ರೆ ಸಾಕು, ನಿಮಗೆ ಒಂದೇ ಸಲ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಆ ಥರ ನಿಮಗೆ ಯಾವುದು ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದಿರುತ್ತೆ ಅಲ್ಲ, ಅದ್ರ ಮೇಲೇ ನೀವು ಮತ್ತೆ ಟ್ರೈ ಮಾಡಬೇಕು. ನಾನು ಫಸ್ಟ್ ಮಾಡಿದ ವಿಡಿಯೋ ಇದೇನೇ, ಚಿಕ್ಕಪೇಟೆ ಶಾಪಿಂಗ್ದು. ಅಂದರೆ ಫಸ್ಟು ನನಗೆ ಜಾಸ್ತಿ ವ್ಯೂಸ್ ಬಂದಿದ್ದು ವಿಡಿಯೋ ಇದೇನೇ. 5100 ವ್ಯೂಸ್ ಬಂದಿದೆ ಇವಾಗ್ಲೂ. ಇದಕ್ಕೆ ಬಂದಿರೋದು ನೋಡಿ 366 ವಾಚ್ ಅವರ್ ಬಂದಿದೆ ಇದಕ್ಕೆ ನನಗೆ ಒಂದು ವಿಡಿಯೋದಲ್ಲೇನೆ. ಇದ್ರ ಲೆಂತ್ ಕೂಡ ಅಷ್ಟೇ 31 ನಿಮಿಷ ಇದೆ ವಿಡಿಯೋ. ಈ ಥರ ಲೆಂತಿ ವಿಡಿಯೋ ಹಾಕ್ಕೊಬೇಕು. ಇನ್ನಿದು ಇವೆಲ್ಲನೂ ಇತ್ತೀಚೆಗೆ ಮಾಡ್ಕೊಂಡಿದ್ದು. ಅದರಲ್ಲೂ ನಾನು ನಿಮಗೆ ಇದು ತೋರಿಸ್ತೀನಿ ವಾಚ್ ಅವರ್ ಎಷ್ಟಾಗಿದೆ ಅಂತ. ಇದು 13 ನಿಮಿಷದ ವಿಡಿಯೋ. 13 ನಿಮಿಷದ ವಿಡಿಯೋಗೆ ನನಗೆ 216 ವಾಚ್ ಅವರ್ ಬಂದಿದೆ. 216 ಟೈಮು ವಾಚ್ ಅವರ್ ಬಂದಿದೆ ಇದರಲ್ಲಿ 4700ಗೆ. ಓಕೆನಾ. ಇದು 3600 ಇದೆ. ಇದಕ್ಕೂ ಕೂಡ ನಿಮಿಷ, ಇದಕ್ಕೂ ಕೂಡ 173 ಅವರ್ಸ್ ಬಂದಿದೆ. ಇದು ನೋಡಿ, ಇದು ಮನೆ ಕ್ಲೀನಿಂಗ್ದು ಫಸ್ಟು ವಿಡಿಯೋಗಳು ಹಾಕಿದಾಗ ಮನೆ ಕ್ಲೀನಿಂಗ್ ವಿಡಿಯೋ ಹಾಕಿದ್ದೆ ನಾನು. ಇದರಲ್ಲಿ 95 ಅವರ್ಸ್ ಬಂದಿದೆ. ಇದೊಂದು ಮಲ್ಲೇಶ್ವರಂದು ಶಾಪಿಂಗ್, ನಂದು ಜಾಸ್ತಿ ಶಾಪಿಂಗ್ ವಿಡಿಯೋಗಳಿಗೆ ವ್ಯೂಸ್ ಬಂದಿರೋದು ಸ್ಟಾರ್ಟಿಂಗಲ್ಲಿ. ಇದಕ್ಕೂ ಕೂಡ 121 ವಾಚ್ ಅವರ್ ಬಂದಿದೆ. ಇದು ಕೂಡ ಲೆಂತ್ ಕಮ್ಮಿ ಇದೆ. ಇದರಲ್ಲಿ 12 ನಿಮಿಷ ಇದೆ, ಆದರೂ ಕೂಡ ಅಷ್ಟು ಬಂದಿದೆ ನನಗೆ. ಇದು 25 ಮಿನಿಟ್ಸ್ ಇದೆ, 1700 ವ್ಯೂಸು. ಇದಕ್ಕೆ 118 ವಾಚ್ ಅವರ್ ಬಂದಿದೆ. ಈ ಥರ ನಿಮಗೆ ಲೆಂತಿ ವಿಡಿಯೋಗಳು ಹಾಕ್ಕೊಂಡಾಗ ಸ್ವಲ್ಪ ಜಾಸ್ತಿ ಲೆಂತ್ ಇತ್ತಂದರೆ, ಇದು ನೋಡಿ, ಇದೊಂದು 21 ನಿಮಿಷ ಇದೆ, 1100 ವ್ಯೂಸು. ಇದಕ್ಕೂ ಕೂಡ 64 ವಾಚ್ ಅವರ್ ಬಂದಿದೆ. ಈ ಥರ ಲೆಂತ್ ವಿಡಿಯೋಗಳು ನೀವು ಯಾವಾಗ ಹಾಕ್ತೀರಾ ಜಾಸ್ತಿ ಲೆಂತ್ ವಿಡಿಯೋನ, ಅದರಲ್ಲಿ ಜಾಸ್ತಿ ವಾಚ್ ಅವರ್ ಕೌಂಟ್ ಆಗುತ್ತೆ. ಇದು ನಂದೊಂದು ಮಾನಿಟೈಸ್ ಆಗಿದ್ದು ವಿಡಿಯೋ 29 ನಿಮಿಷ ಇದೆ ವಿಡಿಯೋ. ಇದಕ್ಕೆ 579 ಏನು ವ್ಯೂಸ್ ಬಂದಿದ್ರೆ 44 ಅವರ್ ವಾಚ್ ಟೈಮ್ ಬಂದಿದೆ ಇದರಲ್ಲಿ. ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಹಾಕಿರೋದು ಎಲ್ಲ ನೋಡಿ 22 ನಿಮಿಷ, 27 ನಿಮಿಷ,
ಮತ್ತು 17 ನಿಮಿಷ 21 ನಿಮಿಷ ಜಾಸ್ತಿ ಹಾಕಿರೋದು ನಾನು 20 ನಿಮಿಷದ ವೀಡಿಯೋಗಳೇನೆ, ಜಾಸ್ತಿ ಕಮ್ಮಿ ನಾನು ಹಾಕಕ್ಕೆ ಹೋಗಿಲ್ಲ. ಎಲ್ಲನೂ 20 ನಿಮಿಷದ ವೀಡಿಯೋ 20ರಿಂದ 30 ನಿಮಿಷದವರೆಗೂ ಇರೋ ಥರ ವೀಡಿಯೋಗಳನ್ನ ಜಾಸ್ತಿ ಹಾಕಿದ್ದೀನಿ. ಅಂಥದಕ್ಕೆ ನನಗೆ ಜಾಸ್ತಿ ವಾಚ್ ಅವರ್ ಬಂದಿರೋದು. ಇದು 32 ನಿಮಿಷ ವೀಡಿಯೋ ಆಗಿರೋದ್ರಿಂದ ಇದಕ್ಕೆ 490 ಅವರ್ಸ್ ವಾಚ್ ಟೈಮ್ ಬಂದಿದೆ. ಈ ಥರ ನೀವು ವಾಚ್ ಟೈಮ್ಗೋಸ್ಕರ ಒದ್ದಾಡೋದಕ್ಕಿಂತ ಈ ಥರ ಲೆಂತಿ ವೀಡಿಯೋಗಳನ್ನ ಹಾಕ್ಕೊಳ್ಳಿ. ಮಾನಿಟೈಸ್ ಆಗೋ ತನಕ ನೀವು ಲೆಂತಿ ವೀಡಿಯೋಸ್ಗಳನ್ನ ಮಾಡ್ಕೊಂಡ್ರಿ ಅಂತಂದರೆ ಗ್ಯಾರಂಟಿ ವಾಚ್ ಅವರ್ ಬರುತ್ತೆ. ಓಕೆ, ನೋಡಿದ್ರಲ್ಲ ಇವಾಗ ಯಾವ್ಯಾವ ವಿಡಿಯೋಗಳಿಗೆ ಎಷ್ಟೆಷ್ಟು ವಾಚ್ ಅವರ್ ಬಂದಿದೆ ಅಂತ ಅಂದ್ಬಿಟ್ಟು. ನಿಮಗೂ ಕೂಡ ಅದೇ ತರ ಬರುತ್ತೆ. ನೀವು ಕೂಡ ಫೋಕಸ್ ಮಾಡಿ ಲಾಂಗ್ ವಿಡಿಯೋಸ್ ಮೇಲೆ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಮೇಯ್ನ್ ಆಗಿ ಅದೇ ಬೇಕಾಗಿರೋದು. ನೀವು ವಾರದಲ್ಲಿ ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ವಾರದಲ್ಲಿ 5 ವಿಡಿಯೋ ಆದ್ರೂ ಹಾಕಿ, ಗ್ಯಾರಂಟಿ ನಿಮ್ದು ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನೀವು ಕೂಡ ಆದಷ್ಟು ಬೇಗ ಮಾನಿಟೈಸ್ ಮಾಡ್ಕೊಂತೀರಾ. ಇದನ್ನ ಮೇಂಟೈನ್ ಮಾಡಿ. ವಾರಕ್ಕೆ ಇವತ್ತೊಂದು ಹಾಕೋದು, ಒಂದು ತಿಂಗಳು ಬಿಟ್ಟು ಒಂದು ಹಾಕೋದು, ಈ ತರ ಮಾಡ್ಬಿಟ್ಟು ನಮಗೆ ವಾಚ್ ಅವರ್ ಬರ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಬರಲ್ಲ, ಎಲ್ಲಿಂದನೂ ಬರಲ್ಲ. ಅದು ನಿಮ್ಗೆ ಆರ್ಗ್ಯಾನಿಕ್ ಆಗಿ ಬೇಕು ಅಂತಂದ್ರೆ ನಿಮ್ಮ ವಿಡಿಯೋಗಳಿಂದಾನೇ ಬರಬೇಕು. ನಿಮ್ಗೆ ಲೆಂತಿ ವಿಡಿಯೋಸ್ಗಳನ್ನ ಹಾಕಿ ವಾಚ್ ಅವರು ಗ್ಯಾರಂಟಿ ಬರುತ್ತೆ, 100% ಬರುತ್ತೆ. ಓಕೆನಾ? ಈ ಟಿಪ್ನ ಟ್ರೈ ಮಾಡಿ. ಇದು ಇಷ್ಟ ಆಯ್ತು ಅಂತಂದ್ರೆ ಈ ವಿಷಯ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊಂತಾರೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.